ಮನ ತುಂಬಿಕೊಳ್ಳಿ. ಮತ್ತೆ ಈ ಒಂದು ಪಿ ಕ್ಯಾಪ್ ಕಾರ್ಯಕ್ಕೆ ಭಾಜನರಾಗ್ತಾ ಇದ್ದಾರೆ ನಮ್ಮ ಸಿಬ್ಬಂದಿ. ವಂದನೆ. ಕೆಳಗೆ ಪೊಲೀಸ್ ಸಿಬ್ಬಂದಿಗಳೇ ಹಿಂದಕ್ಕೆ ತಿರುಗಿ. ಒಂದ್ ನಿಮಿಷ ಸರ್ ಹೇಳಿ ನಾಗರಾಜ್ ಕಮಾಂಡ್ ಕೊಡಿ. ಕಮಾಂಡ್ ಇದೆ, ನೀವು ಹೇಳಿ. ಪೊಲೀಸ್ ಸಿಬ್ಬಂದಿಗಳೇ ಸೋಜಾತನ್ನು ತೆಗೆಯಿರಿ. ಕೆಳಗೆ. ಇಡೀ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 600 ಜನ ಪೊಲೀಸ್ ಸಿಬ್ಬಂದಿಗಳು ಈಗ ಏಕಕಾಲದಲ್ಲಿ ಹೊಸ ನೀಲಿ ಕ್ಯಾಪ್ ಅನ್ನ ತಮ್ಮ ಮುಡಿಗೆ ಏರಿಸಿಕೊಳ್ಳಲಿದ್ದಾರೆ. ಕಿರೀಟ ರೂಪದಲ್ಲಿ ಭೂಷಣಪ್ರಾಯವಾಗಲಿದ್ದಾರೆ. ಸಿಬ್ಬಂದಿಗಳೇ ಪಿ ಕ್ಯಾಪ್ ಅನ್ನು ಧರಿಸಿ. ಇಲಾಖೆಯ ಮೂಲ ಸ್ತಂಭಗಳಾದ ಕಾನ್ಸ್ಟೇಬಲ್ ಹಾಗೂ ಏಕಾಂಶ ಧರಿಸುತ್ತಿದ್ದ ಸ್ಲೋ ಚಾಪ್. ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನೀವು ನಿಮ್ಮ ಹಿಂದೆ ಇರತಕ್ಕಂಥ ಸಿಬ್ಬಂದಿಗಳ ಫೋಟೋವನ್ನು ಸಹಿತ ತೆಗೆಳಬೇಕು. ಬಾಗಿದ ಹುಬ್ಬುಗಳಿಗೆ ವೃತ್ತಾಕಾರದ ವಿಶಾಲ ಹಂಚಿನಲ್ಲಿ ಎಡಕ್ಕೆ ತಿರುಗಿ. ಮುಂದಿನಿಂದ ಶೀಘ್ರ ನಡೆ. ದೈಪಟ್ಟಿಗೆ ಸೇರಿದ ಸ್ಲೋ ಚಾಪ್ ಹೊಸದಾಗಿ ಬಂದ ಹೊಸ ಪ್ರೇರಣೆ, ಹೊಸ ಮನ್ನಣೆಯೊಂದಿಗೆ ನವಚೇತನಯುಕ್ತ ಪಿ ಕ್ಯಾಪ್ ಅನಾವರಣಗೊಂಡಿದೆ. ವೇದಿಕೆಯಲ್ಲಿನ ಗಣ್ಯರಿಂದ ಬಂಧುಗಳೇ ದಯಮಾಡಿ ಕುಳಿತುಕೊಳ್ಳಿ. ಸನ್ಮಾನ್ಯರೇ, ಇಂದಿನ ಅಭೂತಪೂರ್ವ ಐತಿಹಾಸಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ಪೊಲೀಸ್ನ ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ, ಸನ್ಮಾನ್ಯ ಗೃಹ ಸಚಿವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀವಿ. ಡಾಕ್ಟರ್ ಜಿ ಪರಮೇಶ್ವರ, ಮಾನ್ಯ ಗೃಹ ಸಚಿವರು, ಕರ್ನಾಟಕ ಸರ್ಕಾರ. ಕರ್ನಾಟಕ ರಾಜ್ಯ ಪೊಲೀಸ್ ಸಿಬ್ಬಂದಿಗಳಿಗೆ ಇದೊಂದು ಸಂತೋಷದ ದಿನ, ಮರೆಯಲಾಗದ ದಿನ. ಶತಮಾನಗಳಲ್ಲಿ ಒಮ್ಮೆ ಉನ್ನತೀಕರಣಗೊಳ್ಳುವ ಸಮವಸ್ತ್ರದ ಈ ಐತಿಹಾಸಿಕ ಕ್ಷಣದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ, ಮಾನ್ಯ ಗೃಹ ಸಚಿವರು ಇದೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.